ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣವನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸೋಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೊಲೆಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಯವರು ಇವತ್ತು ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ. ಇವರ ಕೊಲೆಯನ್ನು ಮಾಡಿದ್ದು ನಟ ದರ್ಶನ್ ಹಾಗೇನೆ ಪವಿತ್ರ ಗೌಡ. ಇವರಿಬ್ಬರ ಪ್ಲಾನ್ ಅಂತೆ ರೇಣುಕಾ ಸ್ವಾಮಿ ಹತ್ಯೆ ಆಗಿತ್ತು ಎನ್ನುವಂತ ಮಾಹಿತಿ. ಈ ಕೊಲೆಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಯವರು ಇವತ್ತು ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಇದು ವ್ಯಕ್ತಿಯ ಕೊಲೆಯಲ್ಲ, ಮಾನವೀಯತೆ ಮನುಷ್ಯತ್ವದ ಕೊಲೆ. ರೇಣುಕಾ ಸ್ವಾಮಿ ಮುಗ್ಧ, ಕೊಲೆಗೆ ನ್ಯಾಯ ಸಿಗಬೇಕು, ಆತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಇಲ್ಲಿ ಪ್ರತಿಭಟನೆ ವೇಳೆ ಒಂದು ರೀತಿ ಪ್ರತಿಭಟನೆ ಮಾಡೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ವಿವಿಧ ಸಂಘಟನೆಯವರು. ಇಲ್ಲಿ ವಿವಿಧ ಸಂಘಟನೆಯವರು ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಸಂಘಟನೆಯವರು ಸೇರಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ವಿವಿಧ ಸಂಘಟನೆಗಳಿಂದ ರೇಣುಕಾ ಸ್ವಾಮಿ ಕೊಲೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಸ್ಥಳ ಎಲ್ಲಿ? ನೀಲಕಂಠೇಶ್ವರ ದೇವಸ್ಥಾನ, ಚಿತ್ರದುರ್ಗ. 11 ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ ಎನ್ನುವಂಥ ಮಾಹಿತಿ ಇದೆ. ನಗರದ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಇರುತ್ತೆ. ವೀರಶೈವ ಲಿಂಗಾಯತ ಮಹಾಸಭಾ, ಜಂಗಮ ಸಮಾಜ ಸೇರಿದಂತೆ ಹಲವು ಸಮುದಾಯದವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ರೇಣುಕಾ ಸ್ವಾಮಿ ಮುಗ್ಧರಾಗಿದ್ದರು, ಅವರ ಕೊಲೆಗೆ ನ್ಯಾಯ ಸಿಗಬೇಕು, ಮುಂದೆ ಇಂತಹ ಘಟನೆಗಳು ನಡೀಬಾರ್ದು, ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಸಂಘಟನೆಯ ಮುಖಂಡರು ಒತ್ತಾಯವನ್ನು ಮಾಡಿದ್ದಾರೆ. ಇದು ಮನುಷ್ಯತ್ವದ ಕೊಲೆ, ಇದು ಓರ್ವ ವ್ಯಕ್ತಿಯ ಕೊಲೆಯಲ್ಲ, ಬದಲಿಗೆ ಮಾನವೀಯತೆ ಕೊಲೆ, ಮನುಷ್ಯತ್ವದ ಕೊಲೆ. ಕಾನೂನು ಕೈಗೆತ್ತಿಕೊಂಡು ಕೃತ್ಯವನ್ನು ಮಾಡಿದ್ದಾರೆ ನಟ ದರ್ಶನ್ ಮತ್ತು ಅವರ ನಟೋರಿಯಸ್ ಗ್ಯಾಂಗ್. ಪ್ರಕರಣದಲ್ಲಿ ಭಾಗಿಯಾದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಎನ್ನುವಂಥದ್ದು ಎಲ್ಲರ ಆಗ್ರಹ, ಜನಸಾಮಾನ್ಯರ ಆಗ್ರಹ ಕೂಡ ಇದೆ. ಈ ರೀತಿಯಾಗಿ ಬ್ರೂಟಲ್, ಇಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ, ಕಾಲಲ್ಲಿ ಫುಟ್ಬಾಲ್ ಒದ್ದಂಗೆ ಒದ್ದು ಸಾಯಿಸ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಹೋಗಿದೆ ಇವರಿಗೆ? ಕಾನೂನಿನ ಭಯ ಇಲ್ವಾ? ಪೊಲೀಸರ ಭಯ ಇಲ್ವಾ? ಒಂಚೂರು ಸ್ಟಾರ್ಗಿರಿ ತಲೆಗೇರು ಹೋಗಿತ್ತೆ ಇವರಿಗೆ? ಏನು ಮಾಡಿದ್ರು ನಡೆಯುತ್ತೆ ಈ ರೀತಿಯಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು ಹಾಗಾದರೆ ದರ್ಶನ್ ಅವರು. ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡೋಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಕೊಲೆಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಯವರು ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ವ್ಯಕ್ತಿಯ ಕೊಲೆಯಲ್ಲ, ಮಾನವೀಯತೆ ಕೊಲೆ, ಮನುಷ್ಯತ್ವದ ಕೊಲೆ. ರೇಣುಕಾ ಸ್ವಾಮಿ ಮುಗ್ಧರಾಗಿದ್ದರು, ಕೊಲೆಗೆ ನ್ಯಾಯ ಸಿಗಬೇಕು, ಅವರ ಕುಟುಂಬದವರಿಗೆ ನ್ಯಾಯ ಸಿಗಬೇಕು. ರೇಣುಕಾ ಸ್ವಾಮಿ ಹೆಂಡತಿ ಹೆಸರು ಸಹನ, ಮದುವೆ ಆಗಿ 1 ವರ್ಷ ಆಗಿತ್ತು. ತುಂಬು ಗರ್ಭಿಣಿ ಸಹನ, ಹೊಟ್ಟೆಯಲ್ಲಿ ಗಂಡನನ್ನು ಕಳ್ಕೊಂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹೆಂಡತಿಗೆ ಗಂಡ ಇಲ್ಲ, ಇನ್ನೊಂದು ಕಡೆಯಲ್ಲಿ ತಂದೆ ತಾಯಿಗೆ ಮಗ ಇಲ್ಲ, ಮನೆಯ ಮಗ. 33 ವರ್ಷ ವಯಸ್ಸಷ್ಟೇ. ಸಾಕಷ್ಟು ನಿರೀಕ್ಷೆಯನ್ನು ಆತನ ಮೇಲೆ ಇಟ್ಕೊಂಡಿದ್ರು. ಆತ ಕೂಡ ತನ್ನ ಬದುಕಲ್ಲಿ ಹಲವು ಕನಸುಗಳನ್ನು ಕಂಡಿದ್ದ. ಆದರೆ ಈ ರೀತಿಯಾಗಿ ಯಾರದ್ದೋ ದುಷ್ಕೃತ್ಯಕ್ಕೆ ಈತ ಕೊಲೆಯಾಗಿ ಹೋಗ್ತಾನೆ ಅಂಥೇಳಿ ಯಾರೂ ಕೂಡ ಕ್ಷಣ ಮಾತ್ರವೂ ಭಾವಿಸಿರಲಿಲ್ಲ. ಚಿತ್ರದುರ್ಗದಿಂದ ಕಿಡ್ನಾಪ್ ಆದಂಥ ರೇಣುಕಾ ಸ್ವಾಮಿ ಕೊನೆಗೆ ಮೃತದೇಹವಾಗಿ ಕಂಡು ಬರ್ತಾರೆ. ಅದು ಕೊಲೆ ಆಗಿದ್ದು. ಇವತ್ತು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿವಿಧ ಸಂಘಟನೆಯವರು ರೇಣುಕಾ ಸ್ವಾಮಿ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ. ಸಾಕಷ್ಟು ಸಂಘಟನೆಯವರು ಭಾಗಿಯಾಗುವಂಥ ಸಾಧ್ಯತೆ ಇದೆ. ರೇಣುಕಾ ಸ್ವಾಮಿ ಮುಗ್ಧರಾಗಿದ್ದರು, ಕೊಲೆಗೆ ನ್ಯಾಯ ಸಿಗಬೇಕು, ಮುಂದೆ ಇಂತಹ ಘಟನೆಗಳು ನಡೀಬಾರ್ದು, ಇದು ಮನುಷ್ಯತ್ವದ ಕೊಲೆ, ಇದು ಕೇವಲ ಓರ್ವ ವ್ಯಕ್ತಿಯ ಕೊಲೆಯಲ್ಲ, ಬದಲಿಗೆ ಮಾನವೀಯತೆ ಮನುಷ್ಯತ್ವದ ಕೊಲೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.